ಅದು ಭಾರತದಲ್ಲಿ ಮೊದಲ ಬಾರಿಗೆ ಬ್ಲೂಟೂತ್ ಇಯರ್ಫೋನ್ಗಳು ಬಂದಿದ್ದಂತಹ ಕಾಲ. ಆಪಲ್ ಐಪಾಡ್ಗಳು ನೋಡಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಭಾರತದ ಮಧ್ಯಮ ವರ್ಗದವರಿಗೆ ಹ್ಯಾಂಡ್ಸ್ ಫ್ರೀ ಆಗಿ ವೈರ್ಲೆಸ್ ಬ್ಲೂಟೂತ್ಗಳು ಕಡಿಮೆ ಬೆಲೆಗೆ ಸಿಗ್ತಾನೆ ಇರಲಿಲ್ಲ. ಅವಾಗ ಒಬ್ಬ ವ್ಯಕ್ತಿ ಕನಸು ಕಾಣ್ತಾನೆ, ನಮ್ಮ ಭಾರತದ ಮಧ್ಯಮ ವರ್ಗದ ಜನರಿಗೆ ನಾನು ಯಾಕೆ ಒಂದು ಪ್ರಾಡಕ್ಟ್ ಅನ್ನ ರೆಡಿ ಮಾಡಬಾರ್ದು. ಹಾಗೆ ಆತ ಕನಸು ಕಂಡ ನಂತರ ಹುಟ್ಕೊಂಡದ್ದೇ ಬೋಟ್ ಅನ್ನುವಂತ ಒಂದು ಕಂಪನಿ. ನೀವು ಇವರನ್ನ ನೋಡಿರ್ತೀರಿ, ಇವರೇ ಆ ಬೋಟ್ ಕಂಪನಿಯ ಸ್ಥಾಪಕರು. ಅಮನ್ ಗುಪ್ತಾ ಕೊರಳಲ್ಲಿ ಇಯರ್ಫೋನ್ ಹಾಕೊಂಡಿರ್ತಾರೆ, ನಗ್ತಿರ್ತಾರೆ. ಆದ್ರೆ ಅವರ ನಗುವಿನ ಹಿಂದೆ ಇದ್ದಂತ ನೋವನ್ನ ನೀವು ಕಂಡಿದ್ದೀರಾ, ಕೇಳಿದೀರಾ? ಬನ್ನಿ ಅವ್ರ ಸ್ಟೋರಿನ ನಾನು ಹೇಳ್ತೇನೆ. ಅದಷ್ಟೇ ಅಲ್ಲ, ನಮ್ಮ ಬದುಕಿನಲ್ಲಿ ಯಶಸ್ವಿಗಳಾಗೋಕೆ ಮುಖ್ಯವಾಗಿ ಬೇಕಾಗುವಂತಹ 7 ಡಿಗಳ ಬಗ್ಗೆ ನಾನು ಹೇಳೋಣಿದ್ದೀನಿ. ಏನು ಆ 7 ಡಿಗಳು? ಬನ್ನಿ ಶುರು ಮಾಡೋಣ. ಅಮನ್ ಗುಪ್ತಾ ಅವ್ರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಪ್ಪ ಅಕೌಂಟೆಂಟ್ ಆದ್ರೆ ಅಮ್ಮ ಹೌಸ್ ವೈಫ್. ಅವ್ರು ಶಾಲೆ ಕಲ್ತದ್ದು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ. ಎವರೇಜ್ ಎಜುಕೇಶನ್, ಎವರೇಜ್ ಲೈಫ್, ಆಗಾಗ ಸೋಲುಗಳು, ಕನ್ಫ್ಯೂಷನ್, ಸ್ಟ್ರಗಲ್, ಇದೇ ಅವ್ರ ಜೀವನ ಆಗಿತ್ತು. ಸಿಟಿ ಬ್ಯಾಂಕ್ ನಲ್ಲಿ ಒಂದು ದೊಡ್ಡ ಜಾಬ್ಗೆ ಸೇರ್ಕೊಳ್ತಾರೆ. ಆದ್ರೆ ಒಳಗಡೆಯಿಂದ ಎಂಟಿ, ಏನೋ ಖಾಲಿ ಅನಿಸ್ತಾ ಇದೆ ನನಗೆ, ಇನ್ನೂ ಏನೋ ಮಾಡಬೇಕು ಅನ್ನೋಂಥ ಒಂದು ತವಕ ಅವರಲ್ಲಿ ಕಾಡ್ತಾನೆ ಇತ್ತು. ಹಿ ವಾಂಟೆಡ್ ಟು ಬಿಲ್ಡ್ ಸಮಥಿಂಗ್ ದೇಸಿ ಪ್ರಾಡಕ್ಟ್ ಒಂದನ್ನ ನಾನು ರೆಡಿ ಮಾಡಬೇಕು ಅನ್ನುವಂಥ ಕಿಚ್ಚು ಆಗಾಗ ಹೊರಗಡೆ ಬರ್ತಾ ಇತ್ತು. ಆದ್ರೂ ಕೂಡ ಅದನ್ನ ಹದ್ದು ಬಸ್ನಲ್ಲಿ ಇಟ್ಟಿದ್ರು. ಯಾಕೆ? ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಉದ್ಯೋಗ ಬಿಟ್ರೆ ಎಲ್ಲಿ ನಾನು ಫೇಲ್ ಆಗ್ಬಿಡ್ತೀನಿ ಅನ್ನುವಂಥ ಒಂದು ಭಯ. ಆದ್ರೂ ಕೂಡ ಧೈರ್ಯ ಮಾಡಿ ಕಂಪನಿಗಳನ್ನ ಆರಂಭ ಮಾಡ್ತಾರೆ. ಮೊದಲ ಬಿಸ್ನೆಸ್ ಫೇಲ್ ಆಗುತ್ತೆ, ಎರಡನೇ ಬಿಸ್ನೆಸ್ ಕೂಡ ಅಟ್ಟರ್ ಫ್ಲಾಪ್ ಆಗುತ್ತೆ. ಅಷ್ಟೇ ಅಲ್ಲ, ಜನ ನಗ್ತಾರೆ. ನೀನ್ ದೇಸಿ ಪ್ರಾಡಕ್ಟ್ ರೆಡಿ ಮಾಡ್ತೀಯಾ? ದೇಸಿ ಬ್ರ್ಯಾಂಡ್ ಬ್ಲೂಟೂತ್ ಇಯರ್ಫೋನ್ಗಳನ್ನ ಮಾಡ್ತೀಯಾ? ಏನ್ ಚೀನಾ ಕಂಪನಿಗಳಿಗೆ ಕಾಂಪಿಟೇಷನ್ ಕೊಡ್ಲಿಕ್ಕೆ ಹೋಗ್ತಾ ಇದೀಯಾ? ನಿನ್ನ ಪ್ರಾಡಕ್ಟ್ ತಾಳಲ್ಲ ಗುರು, ನಮ್ ದೇಶದಲ್ಲಿ ಏನೋ ತರ ಟೀಕೆ ಮಾಡ್ತಾರೆ, ನಗ್ತಾರೆ, ವ್ಯಂಗ್ಯ ಮಾಡ್ತಾರೆ. ನೇರವಾಗಿ ಮುಖಕ್ಕೆ ಹೊಡೆದಾಗೆ ಇಂಪಾಸಿಬಲ್ ಕಣೋ ಅಂತ ಹೇಳಿ ಹೋಗಿಬಿಡ್ತಾರೆ. ಬಟ್ ಅಮನ್ ಡಿ ನಾಟ್ ಸ್ಟಾಪ್. ಅಮನ್ ನಿಲ್ಲೋದಿಲ್ಲ. ಆತನಿಗೆ ಗೊತ್ತಿತ್ತು ನಾನು ಗೆಲ್ತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸ ಅವನಲ್ಲಿತ್ತು. ಈ ಕೆಪ್ಟ್ ಶೋವಿಂಗ್ ಅಪ್ ಎವ್ರಿ ಡೇ. ಪ್ರತಿದಿನ ಪ್ರಯತ್ನ ಪಡ್ತಾ ಹೋದ್ರು, ಪ್ರತಿದಿನ ಜಗತ್ತಿನೊಂದಿಗೆ ವ್ಯವಹರಿಸ್ತಾ ಹೋದ್ರು, ಪ್ರತಿದಿನ ಕಷ್ಟ ಪಡ್ತಾನೆ ಹೋದ್ರು. ಪ್ಯೂರ್ ಡಿಸಿಪ್ಲಿನ್ ಇಂದ, ಪ್ಯೂರ್ ಡೆಡಿಕೇಶನ್ ಇಂದ ಬೋಲ್ಟ್ ಅನ್ನುವಂಥ ಒಂದು ಕಂಪನಿಯನ್ನು ಆರಂಭ ಮಾಡ್ತಾರೆ. ಇವತ್ತು ಭಾರತ ದೇಶದ ನಂಬರ್ 1 ಆಡಿಯೋ ಬ್ರ್ಯಾಂಡ್. ಹೌದಲ್ವಾ? ಯಾವ ಇಯರ್ಫೋನ್ ಬೆಸ್ಟ್ ಅಂತ ನೀವೇನಾದ್ರೂ ಭಾರತದ ಯುವಕರನ್ನ ಕೇಳಿದ್ರೆ ಬಹುಪಾಲು ಜನ ಹೇಳೋದು ಬೋಟ್. ಸೊ ರಿಮೆಂಬರ್, ಏನೂ ಇಲ್ಲದ ಹಂತದಿಂದ ಭಾರತದ ಟಾಪ್ ಕಂಪನಿಯಾಗಿ ಬೆಳೆದ್ ನಿಲ್ಲೋಕೆ ಅಮನ್ ಗುಪ್ತಾ ಅವರಿಂದ ಸಾಧ್ಯ ಆಯಿತು ಅಂತ ಅಂದ್ರೆ, ಏನೂ ಇಲ್ಲದೆ ಇರುವಂತ ನಿಮ್ಮ ಸ್ಥಿತಿಯಿಂದನೂ ಕೂಡ ನೀವು ಟಾಪ್ ಆಗಬಲ್ಲಿರಿ. ಬಟ್ ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕಾಗತ್ತೆ.